ಕಲ್ಪನೆಯ ಕಣ್ಣು ಹರಿವನಕ ಸಾಲು. ಧ್ಯಾನದ ಪ್ರೋಗ್ರಾಮ್ ಆಯಿತು. ಈಗ ದೀಪವನ್ನು ಅಂಟಿಸಿದ್ವಿ. ಈಗ ಧ್ಯಾನವನ್ನು ಮುಂದುವರಿಸೋಂಥ ಕಾರ್ಯಕ್ರಮ. ಧ್ಯಾನ ಕಾರ್ಯಕ್ರಮವನ್ನು ನಮಗೆ ನಡೆಸ್ಕೊಡ್ಲಿಕ್ಕೆ ಬ್ರಹ್ಮರ್ಷಿ ಪ್ರೇಮ್ನಾಥ್ ಸರ್ ವೇದಿಕೆಗೆ ಬರ್ತಾ ಇದ್ದಾರೆ. ಅವ್ರನ್ನ ಸ್ವಾಗತ ಕೋರೋಣ. ದೇಹ ಭಾವನದಿಂದ ಧ್ಯಾನ ಮಾಡಬಾರ್ದು. ನಮ್ಮ ವಿದ್ವಾಂಸರಿಗೆ ಧನ್ಯವಾದಗಳನ್ನು ಹೇಳೋಣ. ಸಂಗೀತ ಸ್ವರಗಳೊಂದಿಗೆ ಬ್ರಹ್ಮಾಂಡ ನಾದವನ್ನು ಸ್ಪರ್ಶಿಸಿ ನಮ್ಮೆಲ್ಲರಲ್ಲೂ ಆಧ್ಯಾತ್ಮಿಕ ನಿನಾದವನ್ನು ಸ್ಫೂರಿಸಿದ ತಂಡದವರಿಗೆ ನಮ್ಮ ಕಡೆಯಿಂದ ಆರ್ಥಿಕ ಧನ್ಯವಾದಗಳು. ಧ್ಯಾನದಿಂದಲೇ ಆರೋಗ್ಯ, ಧ್ಯಾನದಿಂದಲೇ ಸಂತೋಷ, ಧ್ಯಾನದಿಂದಲೇ ಆನಂದ, ಧ್ಯಾನದಿಂದಲೇ ಮೋಕ್ಷ, ಧ್ಯಾನದಿಂದಲೇ ಎಲ್ಲ. ಪತ್ರಿ ಸರ್ ಅವ್ರದ್ದು ನಾವು ವಾಯ್ಸ್ ಓವರ್ ಮಾಡೋದಕ್ಕಿಂತ ಪತ್ರಿ ಸರ್ ಅವರು ಮಾತಾಡಿರೋದು ಕನ್ನಡದಲ್ಲಿ ತುಂಬ ಅವರು ಬಹಳಷ್ಟು ಒಂದು ಪದಗಳನ್ನು ಯೂಸ್ ಮಾಡಿ ಬಳಸಿರೋದು ಒಂದು ವಿಡಿಯೋ ತೋರಿಸೋಣ ಅಂತ ಹುಡುಕಿದಾಗ ಈ ಒಂದು ವಿಡಿಯೋ ಸಿಕ್ತು. ಮ್ಯಾನೇಜಿಂಗ್ ಡೈರೆಕ್ಟರು ಹಾಗೂ ಅಧ್ಯಕ್ಷರು ಮತ್ತು ಪ್ರಧಾನ ಪೋಷಕರು ಅವರ ಜೊತೆ ಸಂಕ್ಷಿಪ್ತವಾಗಿ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋ ಒಂದು ಪ್ರಯತ್ನ. ಮೊದಲನೇದಾಗಿ ನಾವು ಬ್ರಹ್ಮರ್ಷಿ ಪ್ರೇಮ್ನಾಥ್ ಸರ್ ಅವರಿಂದ ತಿಳ್ಕೊಳ್ಳೋಣ. ಈಗ ನಾವು ಎಲ್ಲರೂ ಸೇರಿರೋದಿಲ್ಲಿ ಧ್ಯಾನ ಜಾತ್ರೆ ಅಂತ. ಹಾಗಾಗಿ ಈ ಧ್ಯಾನ ಜಾತ್ರೆಯ ಧ್ಯೇಯ ಏನು ಅನ್ನೋದು ಸಾರ್ ಅವರು ವಿವರಿಸಬೇಕು ಅಂತ ವಿನಂತಿ. ನಾವು ಬಾಗಿಲು ತಟ್ಟಿದ್ರೇನು ನೀವು ಯಾರು ಅಂತ ಕೇಳ್ತಾರೆ. PMC ಆಗಲ್ಲ, ಒಳಗೆ ಹೋಗ್ಬಿಡತ್ತೆ. ಮೊಬೈಲು, ಲ್ಯಾಪ್ಟಾಪ್, ಅದ್ಭುತ ಪ್ರಚಾರ, ಇದು ನಮ್ಮ ಉದ್ಧಾರ. ಇನ್ನೂ ಕೆಲವು ವಿಷಯಗಳನ್ನು ಪ್ರದೀಪ್ ಸರ್ ಅವರಿಂದ ನಾವು ತಿಳ್ಕೊಳ್ಳೋ ಒಂದು ಪ್ರಯತ್ನ. ಈಗ PMC ಕನ್ನಡ ನಾವು 2018ನಲ್ಲಿ ಒಂದು ಚಿಕ್ಕ ಸ್ಟುಡಿಯೋ ಆ್ಯಂಡ್ ವಿತ್ 5 ಮೆಂಬರ್ಸ್ ರಿಸೆಪ್ಷನ್ ಥರ 5 ಟೇಬಲ್ಸ್ ವರ್ಕ್ ಸ್ಟೇಷನ್ಸ್ ಮಾಡಿದ್ವಿ. ಆಮೇಲೆ ಒಂದು 2019 ಡಿಸೆಂಬರ್ಗೆ ದೊಡ್ಡ ಈಗ ನೋಡಿದ್ರಲ್ಲ AVಯಲ್ಲಿ ಆಫೀಸು, ಒಂದು 50 ಕ್ಯಾಬಿನ್ಸು, ಕಾನ್ಫರೆನ್ಸ್ ರೂಮು, ಮೆಡಿಟೇಷನ್ ಹಾಲ್ ಅದೆಲ್ಲ ಮಾಡಿದ್ವಿ. ಬಟ್ ಅದ್ರದ್ದು ಜೊತೆಯಲ್ಲಿ ಒಂದು ಗ್ರೀನ್ ರೂಮ್ ಸ್ಟುಡಿಯೋ ಅಂತ ಒಂದಿತ್ತು. ಅದರಲ್ಲೇ ರೆಕಾರ್ಡಿಂಗ್ಸ್ ಎಲ್ಲ ಆಗ್ತಾಯಿತ್ತು. ಇನ್ನಷ್ಟು ವೇಗವಾಗಿ ಎಲ್ಲ ಜಿಲ್ಲೆಗಳಲ್ಲೂ ಸಹ ಎಲ್ಲೆಲ್ಲಿ ನಡೀತಿದೆಯೋ ಅಲ್ಲೆಲ್ಲದರ ಮೂಲಕವೂ PMC ವಾಹಿನಿ ನೇರ ಪ್ರಸಾರ ನೀಡೋದಕ್ಕೂ ಎಲ್ಲರ ವಿಡಿಯೋಗಳನ್ನು ಸಹ ಆದಷ್ಟು ಬೇಗ ಟೆಲಿಕಾಸ್ಟ್ ಮಾಡೋದಕ್ಕೂ ಸಿದ್ಧತೆಗಳು ನಡೀತಾ ಇದೆ ಸ್ನೇಹಿತರೆ. ಎಷ್ಟೆಲ್ಲ ಜವಾಬ್ದಾರಿಯನ್ನು ತಗೊಂಡು ಪತ್ರಿಜಿ ಅವರ ಒಂದು ಉದ್ದೇಶವನ್ನು, ಧ್ಯೇಯವನ್ನು ಮುನ್ನಡೆಸ್ಕೊಂಡು ಹೋಗೋದಕ್ಕೆ PMC ವಾಹಿನಿ, ಕನ್ನಡ ವಾಹಿನಿ ಆದಷ್ಟು ಸಜ್ಜುಗೊಳ್ತಾ ಇದೆ ಸ್ನೇಹಿತರೆ. ಸರ್ವರ್ಸಿಂದ ಹಿಡಿದು ಅದಕ್ಕೆ ಬೇಕಾಗಿರೋಂಥ ಸ್ಟೋರೇಜು ಮತ್ತು ಸಾಫ್ಟ್ವೇರ್ ಲೈಸೆನ್ಸಿಂಗು ಮತ್ತು ಲೇಟೆಸ್ಟ್ ಅಡ್ವಾನ್ಸ್ ಟೂಲ್ಸು. ಏನಂದರೆ ಈಗ ನೀವು ವಿಡಿಯೋಸ್ ಎಲ್ಲ ನೋಡಿದ್ರಲ್ಲ, ಸೊ ಈ ಥರ ಎಲ್ಲ ಮಿಕ್ಸಿಂಗ್ ಟೆಕ್ನಿಕ್ಸು
ಮತ್ತು ಟ್ರೈನಿಂಗ್, ಅದಕ್ಕೆ ಬೇಕಾಗಿರೋಂಥ ಸಾಫ್ಟ್ವೇರ್ ಟ್ರೈನಿಂಗ್ಸ್, ಈ ಥರದ್ದೆಲ್ಲ ನಾವು ಅದನ್ನು ಜೋಡಿಸ್ಕೊಂಡು ಬೆಳೆಸ್ತಾ ಇದ್ದೀವಿ ಈಗ. ಎಲ್ಲ ಯೋಗ ಕೇಂದ್ರಗಳನ್ನು ಧ್ಯಾನ ಕೇಂದ್ರಗಳನ್ನಾಗಿ ಮಾಡಬೇಕು ಅಂತೇಳಿ ಹೇಳಿದ್ರು. ಅದೇ ಥರನೇ ಎಲ್ಲ ಧ್ಯಾನ ಕೇಂದ್ರಗಳನ್ನು ಯೋಗ ಕೇಂದ್ರಗಳನ್ನು ಮಾಡಬೇಕು ಅನ್ನೋದರಲ್ಲಿ सुमनसवन्दित सुन्दरि माधवि चन्द्र सहोदरि हेममयि ಧ್ಯಾನಿಸು ಧ್ಯಾನಿಸು ನಿನ್ನೊಳ ನೀನಿಳಿದು बुद्धं शरणं गच्छामि ಕ್ವೆಶನ್ಸ್. ಸೊ ಕ್ವಿಸ್ ಕಾರ್ಯಕ್ರಮ ಅಂದರೆ ನಮಗೆಲ್ಲ ಆಪ್ಷನ್ಸ್ ಇದೆಯಾ ಅಥವಾ ಹೇಗೆ ರೂಲ್ಸು ಅವೆಲ್ಲ ಇರುತ್ತೆ. ಸಿಂಪಲ್. ಓಕೆ, ಸೊ ನಮ್ಮ ಮೊದಲನೇ ಪ್ರಶ್ನೆ, ಕನ್ನಡ PMC ಕಚೇರಿಯನ್ನು ಮೊದಲ ಬಾರಿ ಉದ್ಘಾಟನೆ ಮಾಡಿದವರು ಯಾರು? ಉತ್ತರ ಗೊತ್ತಿರೋರು ಕೈ ಎತ್ತಿ. ಸ್ವರ್ಣಮಾಳ ಪತ್ರಿಜಿ ಮೇಡಮ್. ಸಾವಿತ್ರಮ್ಮ ವೆಂಕಟರಮಣರಾವ್ ಸರ್. ಈಗ ಆ ಆನ್ಸರ್ ಆನಾಪಾನಸತಿ ಕ್ವಶನ್ ಆಯ್ತಲ್ಲ, ಎಲ್ರಿಗೂ ಬರಬೇಕು. ಈ ಒಂದು ಹರಿಕತೆ, ಧ್ಯಾನಕತೆ, ಪತ್ರಿಕತೆಯಾಗಿ ಅದನ್ನು ಮಾಡೋಣ. ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಶ್ರೀಮನ್ನಾರಾಯಣ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ. ಹೌದು, ನಾನು ದೇವರು. ಎಲ್ಲ ಹುಡುಕ್ಬೇಕಾಗಿಲ್ಲ. ಅಯ್ಯಪ್ಪ ಸ್ವಾಮಿ ಹೇಳೋ ತತ್ವ ಅದೇ, ಬುದ್ಧ ಹೇಳೋದು ಅದೇ. ಅಪೋ ದೀಪೋ ಭವ ಅಪೋ ದೀಪೋ ಭವ जानत नाई जानत नाई. पिरामिड मास्टर्स, पिरामिड सेंटर्स, जय जय हो. ಮಾಸ್ಟರ್ಸ್ ನೋಡಿದ್ರಲ್ವಾ, ಮೈ ಡಿಯರ್ ಗಾಡ್ಸ್ ಆ್ಯಂಡ್ ಮಾಸ್ಟರ್ಸ್, ಇಂಥ ಗುರುಗಳನ್ನು ಕಂಡೀರ. ಈ ಮೊಬೈಲ್ ಬಳಕೆಯಿಂದಾಗಿ ಯಾವ ರೀತಿ ಇರುತ್ತೆ ಒಂದು ಸಂಸಾರದಲ್ಲಿ ವಾತಾವರಣ ಅಂತ. ಅನ್ನ ಇಲ್ದಿದ್ರೂ ಅಡ್ಡಿ ಇಲ್ಲ, ಆದರೆ ಅನ್ಲಿಮಿಟೆಡ್ ಡೇಟಾ ಇರಲೇಬೇಕು. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಿ? ಸುಟ್ಟಿರೋ ವಾಸನೆ ಬರ್ತಿದೆ, ಸುಟ್ಟಿರೋ ಸ್ಮೆಲ್ ಬರ್ತಾ ಇದೆಯಾ? ಅಮ್ಮ ಸರ್ಸು, ಅಮ್ಮ ಸರ್ಸು, ಅಕ್ಷಯ್ ಕಿವಿ ಕೇಳಿಸಲ್ವಾ? ಅವಾಗಿಂದ ಕರಿತಾ ಇದ್ದೀನಿ ನಿಮಗೆ. ಏನು ಮಾಡ್ತಾ ಇದ್ದೀನಿ ನೀನು? ಈ ಮೊಬೈಲ್ ಪ್ರಪಂಚ ಅಂತಕ್ಕಂಥದ್ದು ಮನುಷ್ಯನಿಗೆ ಏನೆಲ್ಲ ಮಾಡುತ್ತೆ ನೋಡ್ರಿ. ಸರ್ ನಾನೇ ರಂಗಣ್ಣ, ನಾನೇ ನಿಮಗೆ ಕಾಲ್ ಮಾಡಿದ್ದು. ಇವನೇ ನನ್ನ ಮಗ ಅಕ್ಷಯ್. ಓ, ನೀವೇನಾ ಅಕ್ಷಯ್ ಅವರು? ಅಕ್ಷಯ್ ಅವರೇ, ನಿಮ್ಮ ಒಂದು ಅಕೌಂಟಿಂದ ನಿಮ್ಗೆ ಬಂದಿರೋ ಲಿಂಕಿಂದ ನಿಮ್ಮ ತಂದೆಯವರ ಅಕೌಂಟಿಂದ ಲಕ್ಷಾಂತರ ರೂಪಾಯಿ ಫುಲ್ಲು ಡ್ರಾ ಆಗಿದೆ. ಇವರೆಲ್ಲ PMC ಆ್ಯಂಕರ್ಸು. PMC ಆ್ಯಂಕರ್ಸ್ ಅಂದರೆ ಝೂಮ್ ಇದರಲ್ಲಿ ಎಲ್ಲರೂ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಭಾಳ ಸಂತೋಷ ಇವತ್ತಿನ ದಿನ. ಮುಖ್ಯವಾಗಿ PMC ತಂಡ ಏನು ಕೆಲಸ ಮಾಡ್ತಾ ಇದ್ದೀವಿ, ಒಂದು ಸಣ್ಣ ತಂಡ ಇದೆ. ಇವರೆಲ್ಲ ಈ ಟೀಮ್ನಿಂದ ಕವರೇಜ್ ಮಾಡಿದ್ದಾರೆ. ತುಂಬ ಅಂದರೆ ಎಷ್ಟು ಒಂದು ಸಿನಿಮ್ಯಾಟಿಕ್ 4K ಟಿವಿನಲ್ಲಿ ಇದು ಮಾಡಿದರು.
PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.